ನೀವು ನೋಡ್ತಾ ಇದ್ದೀರಾ ವಿಜಯ ಟೈಮ್ಸ್. ಇದು ಇವತ್ತಿನ ಹೆಡ್ಲೈನ್ಸ್. ಮೈಸೂರು ಅರಮನೆ ಮಂಡಳಿ ಉಪನಿರ್ದೇಶಕನಿಂದ ಪತ್ರಕರ್ತರಿಬ್ಬರ ಮೇಲೆ ಹಲ್ಲೆ. ಅರಮನೆಯ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯನ ವಿರುದ್ಧ ಎಫ್ಐಆರ್ ದಾಖಲು. ಮೈಸೂರು ದೇವರಾಜ್ ಠಾಣೆಯಲ್ಲಿ ಕೇಸ್ ದಾಖಲು. ಸಮರ್ಥ್ ಕೌಶಿಕ್, ಗಂಗಾಧರ ಸ್ವಾಮಿ ಇತರರಿಂದ ಪತ್ರಕರ್ತರ ಮೇಲೆ ಹಲ್ಲೆ. ಅರಮನೆ ಭ್ರಷ್ಟಾಚಾರ ಪ್ರಶ್ನಿಸಿದ್ದಕ್ಕೆ ಟಿಎಸ್ ಸುಬ್ರಹ್ಮಣ್ಯ ಗ್ಯಾಂಗ್ನಿಂದ ದಾಳಿ. ಹೋಟೆಲ್ ಇಡ್ಲಿಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ. ಇಡ್ಲಿ ತಯಾರಿಕಾ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ನಿಷೇಧ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆದೇಶ. ರಾಜ್ಯಕ್ಕೂ ಲಗ್ಗೆ ಇಟ್ಟಿದೆ ಹಕ್ಕಿ ಜ್ವರ. 36 ಕೋಳಿಗಳ ಬಲಿ. ಚಿಕ್ಕಬಳ್ಳಾಪುರದಲ್ಲಿ H5N1 ಸೋಂಕು ಪತ್ತೆ. ರಾಯಚೂರಿನಲ್ಲಿ ಪಕ್ಷಿಗಳ ನಿಗೂಢ ಸಾವು. ಐದನೇ ದಿನಕ್ಕೆ ಕಾಲಿಟ್ಟ ದಾದಿಯರ ಅಹೋರಾತ್ರಿ ಪ್ರತಿಭಟನೆ. ಸಮಾನ ವೇತನ ನೀಡುವಂತೆ ಧರಣಿ. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡದ ಆರೋಗ್ಯ ಸಚಿವರು, ಅಧಿಕಾರಿಗಳು. ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಕುರಿತು ಚರ್ಚೆ. ಕೇಂದ್ರ ಸರ್ಕಾರದ ನಡೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಿಎಂ. ನೇಪಾಳದ ಕಠ್ಮಂಡುವಿನಲ್ಲಿ ಪ್ರಬಲ ಭೂಕಂಪ. ರಿಕ್ಟರ್ ಮಾಪನದಲ್ಲಿ 5.5 ತೀವ್ರತೆ ದಾಖಲು. ಯಾವುದೇ ಪ್ರಾಣಹಾನಿ ಬಗ್ಗೆ ವರದಿಯಾಗಿಲ್ಲ. ಆರ್ಸಿಬಿ ಮಹಿಳಾ ತಂಡಕ್ಕೆ ಸೋಲು. 6 ವಿಕೆಟ್ಗಳಿಂದ ಸೋಲಿಸಿದ ಗುಜರಾತ್ ತಂಡ ಸೆಮಿಫೈನಲ್ ಪ್ರವೇಶಿಸಲು ಆರ್ಸಿಬಿ ಮುಂದೆ ಇದೆ ಭಾರೀ ಸವಾಲು. ನೀವು ನೋಡ್ತಾ ಇದ್ದೀರಾ ವಿಜಯ ಟೈಮ್ಸ್. ಇದು ಇವತ್ತಿನ ಹೆಡ್ಲೈನ್ಸ್. ಮೈಸೂರು ಅರಮನೆ ಮಂಡಳಿ ಉಪನಿರ್ದೇಶಕನಿಂದ ಪತ್ರಕರ್ತರಿಬ್ಬರ ಮೇಲೆ ಹಲ್ಲೆ. ಅರಮನೆಯ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯನ ವಿರುದ್ಧ ಎಫ್ಐಆರ್ ದಾಖಲು. ಮೈಸೂರು ದೇವರಾಜ್ ಠಾಣೆಯಲ್ಲಿ ಕೇಸ್ ದಾಖಲು. ಸಮರ್ಥ್ ಕೌಶಿಕ್, ಗಂಗಾಧರ ಸ್ವಾಮಿ ಇತರರಿಂದ ಪತ್ರಕರ್ತರ ಮೇಲೆ ಹಲ್ಲೆ. ಅರಮನೆ ಭ್ರಷ್ಟಾಚಾರ ಪ್ರಶ್ನಿಸಿದ್ದಕ್ಕೆ ಟಿಎಸ್ ಸುಬ್ರಹ್ಮಣ್ಯ ಗ್ಯಾಂಗ್ನಿಂದ ದಾಳಿ. ಹೋಟೆಲ್ ಇಡ್ಲಿಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ. ಇಡ್ಲಿ ತಯಾರಿಕಾ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ನಿಷೇಧ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆದೇಶ. ರಾಜ್ಯಕ್ಕೂ ಲಗ್ಗೆ ಇಟ್ಟಿದೆ ಹಕ್ಕಿ ಜ್ವರ. 36 ಕೋಳಿಗಳ ಬಲಿ. ಚಿಕ್ಕಬಳ್ಳಾಪುರದಲ್ಲಿ H5N1 ಸೋಂಕು ಪತ್ತೆ. ರಾಯಚೂರಿನಲ್ಲಿ ಪಕ್ಷಿಗಳ ನಿಗೂಢ ಸಾವು. ಐದನೇ ದಿನಕ್ಕೆ ಕಾಲಿಟ್ಟ ದಾದಿಯರ ಅಹೋರಾತ್ರಿ ಪ್ರತಿಭಟನೆ. ಸಮಾನ ವೇತನ ನೀಡುವಂತೆ ಧರಣಿ. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡದ ಆರೋಗ್ಯ ಸಚಿವರು, ಅಧಿಕಾರಿಗಳು. ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಕುರಿತು ಚರ್ಚೆ. ಕೇಂದ್ರ ಸರ್ಕಾರದ ನಡೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಿಎಂ. ನೇಪಾಳದ ಕಠ್ಮಂಡುವಿನಲ್ಲಿ ಪ್ರಬಲ ಭೂಕಂಪ. ರಿಕ್ಟರ್ ಮಾಪನದಲ್ಲಿ 5.5 ತೀವ್ರತೆ ದಾಖಲು. ಯಾವುದೇ ಪ್ರಾಣಹಾನಿ ಬಗ್ಗೆ ವರದಿಯಾಗಿಲ್ಲ. ಆರ್ಸಿಬಿ ಮಹಿಳಾ ತಂಡಕ್ಕೆ ಸೋಲು. 6 ವಿಕೆಟ್ಗಳಿಂದ ಸೋಲಿಸಿದ ಗುಜರಾತ್ ತಂಡ ಸೆಮಿಫೈನಲ್ ಪ್ರವೇಶಿಸಲು ಆರ್ಸಿಬಿ ಮುಂದೆ ಇದೆ ಭಾರೀ ಸವಾಲು. ನೀವು ನೋಡ್ತಾ ಇದ್ದೀರಾ ವಿಜಯ ಟೈಮ್ಸ್. ಇದು ಇವತ್ತಿನ ಹೆಡ್ಲೈನ್ಸ್. ಮೈಸೂರು ಅರಮನೆ ಮಂಡಳಿ ಉಪನಿರ್ದೇಶಕನಿಂದ ಪತ್ರಕರ್ತರಿಬ್ಬರ ಮೇಲೆ ಹಲ್ಲೆ. ಅರಮನೆಯ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯನ ವಿರುದ್ಧ ಎಫ್ಐಆರ್ ದಾಖಲು. ಮೈಸೂರು ದೇವರಾಜ್ ಠಾಣೆಯಲ್ಲಿ ಕೇಸ್ ದಾಖಲು. ಸಮರ್ಥ್ ಕೌಶಿಕ್, ಗಂಗಾಧರ ಸ್ವಾಮಿ ಇತರರಿಂದ ಪತ್ರಕರ್ತರ ಮೇಲೆ ಹಲ್ಲೆ. ಅರಮನೆ ಭ್ರಷ್ಟಾಚಾರ ಪ್ರಶ್ನಿಸಿದ್ದಕ್ಕೆ ಟಿಎಸ್ ಸುಬ್ರಹ್ಮಣ್ಯ ಗ್ಯಾಂಗ್ನಿಂದ ದಾಳಿ. ಹೋಟೆಲ್ ಇಡ್ಲಿಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ. ಇಡ್ಲಿ ತಯಾರಿಕಾ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ನಿಷೇಧ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆದೇಶ. ರಾಜ್ಯಕ್ಕೂ ಲಗ್ಗೆ ಇಟ್ಟಿದೆ ಹಕ್ಕಿ ಜ್ವರ. 36 ಕೋಳಿಗಳ ಬಲಿ. ಚಿಕ್ಕಬಳ್ಳಾಪುರದಲ್ಲಿ H5N1 ಸೋಂಕು ಪತ್ತೆ. ರಾಯಚೂರಿನಲ್ಲಿ ಪಕ್ಷಿಗಳ ನಿಗೂಢ ಸಾವು. ಐದನೇ ದಿನಕ್ಕೆ ಕಾಲಿಟ್ಟ ದಾದಿಯರ ಅಹೋರಾತ್ರಿ ಪ್ರತಿಭಟನೆ. ಸಮಾನ ವೇತನ ನೀಡುವಂತೆ ಧರಣಿ. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡದ ಆರೋಗ್ಯ ಸಚಿವರು, ಅಧಿಕಾರಿಗಳು. ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಕುರಿತು ಚರ್ಚೆ. ಕೇಂದ್ರ ಸರ್ಕಾರದ ನಡೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಿಎಂ.
ನೇಪಾಳದ ಕಠ್ಮಂಡುವಿನಲ್ಲಿ ಪ್ರಬಲ ಭೂಕಂಪ, ರಿಕ್ಟರ್ ಮಾಪನದಲ್ಲಿ 5.5 ತೀವ್ರತೆ ದಾಖಲು. ಯಾವುದೇ ಪ್ರಾಣಹಾನಿ ಬಗ್ಗೆ ವರದಿಯಾಗಿಲ್ಲ. ಆರ್ಸಿಬಿ ಮಹಿಳಾ ತಂಡಕ್ಕೆ ಸೋಲು, 6 ವಿಕೆಟ್ಗಳಿಂದ ಸೋಲಿಸಿದ ಗುಜರಾತ್ ತಂಡ ಸೆಮಿಫೈನಲ್ ಪ್ರವೇಶಿಸಲು ಆರ್ಸಿಬಿ ಮುಂದೆ ಇದೆ ಭಾರೀ ಸವಾಲು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.